ನಮಸ್ಕಾರ, ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆಗೆ ಸರ್ಕಾರಿ ಪ್ರೌಢಶಾಲೆಯ ಅವಶ್ಯಕತೆ ಇದೆ. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಶಾರದಾ ಪೂಜೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರು ಮಾತನಾಡಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು, ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೂ ಇದ್ದು 9 ಹಾಗೂ 10ನೇ ತರಗತಿಯನ್ನು ಮುಂದುವರಿಸಿಕೊಂಡು ಹೋಗಲು ಈಗಾಗಲೇ ಅನುಮೋದನೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು ಮಂಜೂರು ಮಾಡಿ ಕಳುಹಿಸಬೇಕು. ಈ ಶಾಲೆಯಲ್ಲಿ ಗುಣಮಟ್ಟದ ಕಟ್ಟಡಗಳಿದ್ದು, ಕಲಿಯಲು ಉತ್ತಮ ವಾತಾವರಣವಿದ್ದು, ಜೊತೆಗೆ ಆಂಗ್ಲ ಮಾಧ್ಯಮವೂ ಇರುತ್ತದೆ. ಕೂಡಲೇ ಸರ್ಕಾರ ಇದನ್ನು ಪರಿಗಣಿಸಿ ಮಂಜೂರು ಮಾಡಬೇಕೆಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲೇಪಾಕ್ಷಪ್ಪ ಮಾತನಾಡಿ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಗುಣಮಟ್ಟ ಹೆಚ್ಚಿಸಿ ಸಾಂಸ್ಕೃತಿಕ ಹಾಗೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ನಮ್ಮ ಮಕ್ಕಳ ಸಾಂಸ್ಕೃತಿಕ ಪ್ರತಿಭೆಯು ಎಷ್ಟು ಮುಖ್ಯವೋ ಅದೇ ರೀತಿ ಶಾಲೆಯ ಒಳಗೆ ನಡೆಯುವ ಕಲಿಕಾ ಚಟುವಟಿಕೆಗಳು ಸಹ ಅಷ್ಟೇ ಮುಖ್ಯ. ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಾದರೆ ಶಿಕ್ಷಕರ ಪ್ರಯತ್ನವು ತುಂಬ ಮುಖ್ಯವಾಗುತ್ತದೆ. ಶಿಷ್ಯ ಪ್ರಜ್ವಲನಾಗಬೇಕಾದರೆ ಗುರು ಉಜ್ವಲನಾಗಿರಬೇಕು ಹಾಗೂ ಜ್ಞಾನವಂತನಾಗಿರಬೇಕು. ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಯಾವ ದಾರಿಯಲ್ಲಿ ಹೋಗುತ್ತಿದ್ದಾರೆ ಎಂಬುದರ ಬಗ್ಗೆ ವೀಕ್ಷಣೆ ಮಾಡಬೇಕು. ರೈತ ತನ್ನ ಭೂಮಿಯನ್ನು ಯಾವ ರೀತಿ ಹದ ಮಾಡಿ ಬಿತ್ತಿ ಒಳ್ಳೆಯ ಇಳುವರಿ ತೆಗೆಯುತ್ತಾನೆ, ಅದೇ ರೀತಿ ಪೋಷಕರು ಹಾಗೂ ಶಿಕ್ಷಕರು ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಮಕ್ಕಳಿಗೆ ಸಂಸ್ಕಾರ ನೀಡಬೇಕು. ಸಂಸದರಾದ ವೈ ದೇವೇಂದ್ರಪ್ಪನವರು ಸಾಕಷ್ಟು ಕೊಡುಗೆಯನ್ನು ನೀಡುವುದರ ಜೊತೆಗೆ ಶಾಲಾ ಕಟ್ಟಡವನ್ನು ನಿರ್ಮಿಸಿ ಕೊಟ್ಟಿದ್ದಾರೆ. ದೇವೇಂದ್ರಪ್ಪನವರು ಹಾಗೂ ಊರಿನ ಗ್ರಾಮಸ್ಥರ ಸಹಕಾರವು ಹೀಗೆಯೇ ನಮ್ಮ ಸರ್ಕಾರಿ ಶಾಲೆಯ ಮೇಲಿರಲಿ ಎಂದು ಹೇಳಿದರು. ಚಟುವಟಿಕೆಗಳು ಅಷ್ಟೇ ಇಂಪಾರ್ಟೆಂಟ್. ಇವತ್ತು ನಾವೇನು ತಾಯಂದಿರಿದ್ದೀರಿ, ಪೋಷಕ ಬಂಧುಗಳಿದ್ದೀರಿ, ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ಬೇಕು ಅನ್ನೋದು ಯಾವಾಗ ವಿಚಾರ ಆಗುತ್ತೆ ಅಂದ್ರೆ, ಎಲ್ಲಿ ಶಿಷ್ಯ ಉಜ್ವಲನಾಗಿದ್ದಾನೋ ಅಲ್ಲಿ ಮಕ್ಕಳು ಪ್ರಜ್ವಲರಾಗಿರ್ತಾರೆ. ಶಿಷ್ಯ ಗುರು ಉಜ್ವಲನಾದರೆ ಶಿಷ್ಯ ಪ್ರಜ್ವಲನಾಗುವುದು ಅಂತ. ಸೊ ಹಾಗಾಗಿ ನಮ್ಮ ಟೀಚರ್ಸ್ ತುಂಬಾ ಉಜ್ವಲವಾದ ಜ್ಞಾನವನ್ನು ಹೊಂದಿರಬೇಕು. ಇವತ್ತು ನಮ್ಮ ಮಕ್ಕಳೇನಿದ್ದಾರೆ ನಾಲೆಜ್ ಅಪ್ಡೇಟ್ ಆಗುತ್ತೆ. ಸೊ ಬೇರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೂಲಕ ನಮ್ಮ ಮಕ್ಕಳು ಬೇರೆ ಬೇರೆ ಮೂಲಗಳ ಮೂಲಕ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ಇವತ್ತೇನೋ ತರಗತಿ ಒಳಗೆ ಹೋದಾಗ ನಾನು ಪಾಠ ಮಾಡೋದು ಯಾವುದೋ ಒಂದು ಶಬ್ದ ಕಷ್ಟ ಆಗುತ್ತೆ ಅಂದ್ರೆ ನಮ್ಮ ಮಕ್ಕಳಿಗೆ ಅದು ಮತ್ತು ಗೊತ್ತಿರುತ್ತೆ. ಹಾಗಾಗಿ ನಾಲೆಜ್ ಅನ್ನ ಅಪ್ಡೇಟ್ ಮಾಡ್ಕೊಂಡು ಪಾಠ ಮಾಡೋ ಅಂತ ಕೆಲಸನ ನಾವು ಮಾಡಬೇಕಾದಂತ ಸಂದರ್ಭಗಳು ಬಂದಿದೆ. ಇನ್ನು ಎರಡನೇದು, ಪೋಷಕರೆಲ್ಲರೂ ತಾವು ತಾಯಂದಿರಿದ್ದೀರಿ, ತಂದೆಯರಿದ್ದೀರಿ. ಇವತ್ತು ನಮ್ಮ ಮಕ್ಕಳಿಗೆ ನೋಡಿ, ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ಲಿಕ್ಕೆ ನಾವುಗಳು ವಾಚ್ ಮಾಡ್ಬೇಕು. ಯಾಕೆಂದ್ರೆ ನೋಡಿ, ನಮ್ಮ ಹೊಲ ಇದೆ, ಹೊಲದಲ್ಲಿ ಬೆಳೆ ಹಾಕ್ತೀನಿ, ಬೆಳೆ ಹಾಕಿದಾಗ ನೋಡ್ತಾ ಹೋದ್ರೆ ಬೆಳೆ ಹಾಳಾಗುತ್ತೆ, ಇಳುವರಿ ಬರಲ್ಲ. ಆದ್ರೆ ಅದೇ ಬೆಳೆಯನ್ನ ನಾವು ಕಾಲಕ್ಕೆ ವಾರಕ್ಕೊಂದ್ಸರಿ 10 ದಿವಸಕ್ಕೊಂದ್ಸರಿ ಹೋಗಿ ನೋಡ್ತೇವೆ, ಕಳೆ ತೆಗೆಸ್ತೇವೆ, ಸರಿಯಾದ ಸಮಯದಲ್ಲಿ ಅದಕ್ಕೆ ಔಷಧಿ ಗೊಬ್ಬರನ್ನ ಸಿಂಪಡಣೆ ಮಾಡ್ತೇವೆ, ಒಳ್ಳೆ ಇಳುವರಿ ಬರ್ತದೆ. ನೋಡಿ, ಒಂದು ಬೆಳೆ 4 ತಿಂಗಳಲ್ಲಿ ಆಗುವಂಥದ್ದು. ಆದ್ರೆ ರೈತ ನನ್ನ ಜೊತೆಯಲ್ಲಿ ನನ್ನ
ಬೇಕಾದ್ರೆ ಅವರಿಗೆ ಮೊದಲು ನಾವು ಸಂಸ್ಕಾರ ಕೊಡ್ಬೇಕು. ಏನ್ ಸಂಸ್ಕಾರ ಕೊಡ್ಬೇಕು? ಮೊದಲು ಪ್ರೀತಿಸ್ಬೇಕು, ಬೇರೆಯವರನ್ನೆಲ್ಲ ಗೌರವಿಸ್ಬೇಕು. ನಮ್ಮ ಮನೆಗೆ ಬರೋದನ್ನ ನಾವು ತಂದೆ ತಾಯಿ ಸಹೋದರ ಸಹೋದರಿಯರ ಹಾಗೆ ಏನು ಮಾತೃತ್ವ ಭಾವನೆಯನ್ನು ಹೊಂದಿರ್ತೇವೆ, ಆ ರೀತಿಯಲ್ಲಿ ಮಕ್ಕಳು ಗೌರವಿಸೋದನ್ನ ನಮ್ಮಿಂದ ಕಲಿತಾರೆ. ಹಾಗಾಗಿ ದಯಮಾಡಿ ಒಂದು ರೇನಾಬಿ ಅಂತ ಒಂದು ಅಜ್ಜಿ ಒಂದು ಗುಡಿಸಲಲ್ಲಿ ವಾಸವಾಗಿತ್ತು, ಓದಕ್ ಬರಲ್ಲ. ಸೊ ಹಾಗಾದ್ರೆ ಮನೆಗೆ ಓದಕ್ ಬರೋದು ಪರವಾಗಿಲ್ಲ, ಮಾಡ್ಬಿಟ್ಟು ಓದು, ಏನ್ ಪಾಠ ಆಗಿದೆ ಅನ್ನೋದನ್ನ ಮಾಡ್ಬಿಟ್ಟು ಓದು ಅಂತ ಹೇಳಿ ಮಕ್ಕಳನ್ನ ಓದಲಿಕ್ಕೆ ಅವಕಾಶ ಮಾಡ್ಕೊಳ್ಬೇಕು. ಆ ಮೂಲಕ ಮಕ್ಕಳು ಏನು ಓದಿದ್ದಾರೆ ಅನ್ನೋದನ್ನ ನಾವು ಫೀಡ್ಬ್ಯಾಕ್ ಅನ್ನ ನೋಡುವಂತ ಕೆಲಸ ಆಗಬೇಕು. ಅದಕ್ಕೆ ದಯಮಾಡಿ ಎಲ್ಲರೂ ನಮ್ಮ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಎಲ್ಲಿಂದಲೂ ಖರೀದಿ ಮಾಡಿ ತರುವಂತದಲ್ಲ, ಅದು ನಮ್ಮ ಮನೆಯಿಂದಲೂ ಪ್ರಾರಂಭ ಆಗುತ್ತೆ. ನಮ್ಮ ಮನೆಯಲ್ಲಿ ಅಂತ ವಾತಾವರಣವನ್ನು ನಿರ್ಮಾಣ ಮಾಡೋಣ. ಜೊತೆಯಲ್ಲಿ ನಮ್ಮ ಶಾಲೆಗೆ ಮಕ್ಕಳು ಏನ್ ಕಲಿತಾ ಇದ್ದಾರೆ, ಏನ್ ಕಲಿಬೇಕು, ಅದಕ್ಕೆ ಅವಕಾಶ ಕೊಡುವಂತ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದವು. ಹಾಗೂ ಈ ಸಂದರ್ಭದಲ್ಲಿ SDMC ಅಧ್ಯಕ್ಷ ಖಾಜಾ ಹುಸೇನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷೆ ಕೆ ನೀಲಾಂಬಿಕಾ ಬಸವರಾಜ್, ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪ, BRP ನಾಗರಾಜ್, ನಿಕಟಪೂರ್ವ ಅಧ್ಯಕ್ಷ ಬಂದೋಳ್ ಸಿದ್ದೇಶ್, ಕಥೆಗಾರ ಮಂಜಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಭು, ಮುಖಂಡರಾದ ಐಸಲಾಂ ಸಾಹೇಬ್, P ಹಾಲೇಶ್, ಪ್ರಭಾರಿ ಮುಖ್ಯ ಗುರುಗಳಾದ M ಮಾಲ್ತೇಶ್ ಪಾಟೀಲ್, ಪ್ರಗತಿಪರ ನೌಕರರ ಪದಾಧಿಕಾರಿಗಳು, SDMC ಸದಸ್ಯರು, ಶಾಲಾ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.